ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ಮಹಾತ್ಮೆ ಅದನ್ನು ತಿಳಿಸ್ತಾ ಆ ಅಲರ್ಕನ ಕಥೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಯಾರು ಮುಂದೆ ದತ್ತಾತ್ರೇಯನಿಂದ ಬಹಳ ಒಳ್ಳೆಯ ಉಪದೇಶವನ್ನು ಪಡಿತಾನೆ ಅಂತಹ ಅಲರ್ಕನ ಒಂದು ಜನನದ ಕಥೆ, ಅವನ ಯೌವನ ಕಾಲದಲ್ಲಿ ಏನು ನಡೆಯಿತು ಅದನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಆ ಅಲರ್ಕ ತಾನು ರಾಜನಾಗ್ಲಿಕ್ಕೆ ಹೊರಟಿದ್ದಾನೆ. ತನ್ನ ತಾಯಿ ಮದಾಲಸ ಬಹಳ ದೊಡ್ಡ ಜ್ಞಾನಿ. ಅವಳ ಬಳಿ ತಾನು ವರ್ಣಾಶ್ರಮದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ. ಅದರ ಬಗ್ಗೆ ಎಲ್ಲ ಅವಳು ತಿಳಿಸ್ಕೊಂಡು ಹೋದ್ಲು. ಬಹಳ ಸಂಕ್ಷೇಪವಾದರೂ ಕೂಡ ಯಾವ ವಿಷಯವನ್ನು ತಿಳಿಸ್ಬೇಕಿತ್ತು ಅದನ್ನೆಲ್ಲ ತಿಳಿಸ್ಕೊಂಡು ಹೋದ್ಲು. ಹಾಗೆಯೇ 4 ಆಶ್ರಮಗಳು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4ರ ಬಗ್ಗೆಯೂ ಕೂಡ ಸಂಕ್ಷೇಪವಾಗಿಯೂ ಕೂಡ ತಿಳಿಸಬೇಕಾದದನ್ನೆಲ್ಲ ತಿಳಿಸಿದ್ಲು. ಈಗ ಅಲರ್ಕ ಈ 4 ಆಶ್ರಮದಲ್ಲಿ ವಿಶೇಷವಾಗಿ ತಾನಿವಾಗ ಗೃಹಸ್ಥನಾಗಿದ್ದಾನವನು. ಅದಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯತ್ಕಾರ್ಯಂ ಪುರುಷೇಣೇಹ ಗಾರ್ಹಸ್ಥ್ಯ ಮನೋವರ್ತತ ಬಂಧಶ್ಚ ಸ್ಯಾದಕರಣೆ ಕ್ರಿಯಾಯಾಮ್ ಯಸ್ಯ ಚೋಚ್ಛತಿ. ಅಮ್ಮ, ಈ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದರಲ್ಲಿ ಗೃಹಸ್ಥಾಶ್ರಮ ಅನ್ನುವಂಥದ್ದೇನಿದೆ ಅದೊಂದು ವಿಚಿತ್ರವಾದದ್ದು ಅಂತ ಹೇಳ್ತಾನೆ. ಯಾಕಂದರೆ ಇವಾಗ ಸನ್ಯಾಸಾಶ್ರಮ ಅಂತ ಹೇಳಿದ್ರೆ ಭಗವಂತನನ್ನು ಪಡಿಲಿಕ್ಕೆ ಮೋಕ್ಷ ಸಾಧನೆಗೋಸ್ಕರವೇ ಇರುವಂಥದ್ದು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಅಧ್ಯಯನಕ್ಕೆ ಇರುವಂತಹದ್ದು, ಅಲ್ಲೂ ಕೂಡ ಪಾಪದ ಪ್ರಸಕ್ತಿ ಇಲ್ಲ. ವಾನಪ್ರಸ್ಥಾಶ್ರಮದಲ್ಲೂ ಪಾಪದ ಪ್ರಸಕ್ತಿ ಇಲ್ಲ. ಆದರೆ ಈ ಗೃಹಸ್ಥಾಶ್ರಮ ಅಂತದ್ದು ಏನು ಅಂತ ಹೇಳಿದ್ರೆ ಅಲ್ಲಿ ಮಾಡಬೇಕಾದದನ್ನು ಮಾಡಲೇಬೇಕು. ಮಾಡದೇ ಇದ್ರೆ ಪಾಪ ಬರ್ತದೆ, ಮಾಡಿದರೆ ಪುಣ್ಯ ಬರ್ತದೆ. ಈ ರೀತಿ ಅಲ್ಲಿ ಮಾಡುವುದನ್ನು ಮಾಡಲೇಬೇಕಾಗಿದೆ. ಯಾವುದನ್ನ ಮಾಡಬೇಕು, ಯಾವುದನ್ನ ಒಬ್ಬ ವ್ಯಕ್ತಿ ಗೃಹಸ್ಥನಾದವ, ಮದುವೆ ಆದವ ಮಾಡದೇ ಇದ್ರೆ ಅವನಿಗೆ ಇಲ್ಲಿ ಪಾಪ ಬರ್ತದೆ, ಇಲ್ಲಿ ಕಷ್ಟಗಳು ಒದಗುತ್ತದೆ. ಅದೇ ಯಾವುದನ್ನ ಮಾಡುವುದರಿಂದಾಗಿ ಅವನಿಗೆ ಇಲ್ಲಿ ಸುಖ ಸಿಗ್ತದೆ, ಮೋಕ್ಷ ಸಿಗ್ತದೆ. ಇದರ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕಮ್ಮ ಅಂತ ಹೇಳ್ತಾ ಇದ್ದಾಳೆ. ಉಪಕಾರಾಯ ಎನ್ಋಣಾಂ ಯಚ್ಚವರ್ಜ್ಯಂ ಗೃಹೇ ಸಥಾಂ. ಯಾಕಂತ ಹೇಳಿದ್ರೆ ನಾನೊಬ್ಬ ಗೃಹಸ್ಥನಾಗಿ ಎಲ್ರಿಗೂ 10 ಜನರಿಗೆ ಉಪಕಾರವನ್ನು ಮಾಡಬೇಕು. ನಾನು ಮಾತ್ರ ಬದುಕಿದೆ ಅಂದರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ವಿವಾಹ ಎನ್ನುವಂತಹ ಶಬ್ದವೇ ಅದನ್ನು ಹೇಳ್ತಾ ಇದೆ. ವಿಶೇಷವಾಗಿ ವಾಹ ಹೊರುವಂಥದ್ದು. ಏನು ಹೊರ್ತಾನೆ, ಮದುವೆ ಆದ್ಮೇಲೆ ಏನು ಹೊರ್ತಾನೆ ಅವನು? ಹೊರ್ಲಿಕ್ಕೆ ಏನುಂಟು ಅವನಿಗೆ ಅಂತ ಹೇಳಿದ್ರೆ ಸಮಾಜದ ಜವಾಬ್ದಾರಿ ಉಂಟು ಅವನಿಗೆ. ಯಾರು ಗೃಹಸ್ಥ ಅಂತಿದ್ದಾನೆ ಅವನಿಗೆ ಸಮಾಜದ ಜವಾಬ್ದಾರಿ ಉಂಟು. ಅದಕ್ಕಾಗಿ ಅವನಿಗೆ ವಿವಾಹ ಕಾರ್ಯಕ್ರಮ ಇರುವಂಥದ್ದು ಹೊರತು ಗಂಡ ಹೆಂಡತಿ ಒಟ್ಟಿಗೆ ತಿರುಗ್ಲಿಕ್ಕೆ ಪರ್ಮಿಷನ್ ಅಂತ ಅಷ್ಟೇ ನಮ್ಮ ಶಾಸ್ತ್ರಕಾರರು ಮಾಡಿದ್ದಲ್ಲ. ಈ ವಿವಾಹ ಅನ್ನುವಂಥದ್ದು ವಿವಾಹ ಧರ್ಮ, ಅದೇ ಗೃಹಸ್ಥ ಧರ್ಮ. ಅದೇನು, ಅದರ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು ನೀನು. ಇನ್ನೂ ಗೃಹಸ್ಥನಾದವ ಏನನ್ನು ಮಾಡಬಾರದು, ಏನನ್ನು ಮಾಡಬೇಕು, ಇದರ ಬಗ್ಗೆ ಎಲ್ಲ ನನಗೆ ತಿಳಿಸಮ್ಮ ಅಂತ ಹೇಳಿದಾಗ ಮದಾಲಸ ಆ ಅಲರ್ಕನಿಗೆ, ತನ್ನ ಮಗನಿಗೆ ತಿಳಿಸ್ತಾ ಇದ್ದಾಳೆ. ನೋಡು ಮಗ, ಈ ಗಾರ್ಹಸ್ಥ್ಯ ಅನ್ನುವಂಥದ್ದೇನಿದೆ, ಗೃಹಸ್ಥ ಜೀವನ ಅನ್ನುವಂಥದ್ದೇನಿದೆ, ಗಾರ್ಹಸ್ಥ್ಯ ಮಾಸ್ಥಾಯ ನರಹ ಸರ್ವಮಿದಂ ಜಗತ್ತು ಪುಷ್ಣಾತಿ, ಅದೊಂದು ಬಹಳ ದೊಡ್ಡ ಆಶ್ರಮ ಅಪ್ಪ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಈ ಗೃಹಸ್ಥಾಶ್ರಮ ಅನ್ನುವಂಥದ್ದೇನಿದೆ ಬಹಳ ದೊಡ್ಡ ಆಶ್ರಮ ಅದು. ಅದಕ್ಕಾಗಿಯೇ ಮಹಾಭಾರತ ಮುಂತಾದವುಗಳು ಹೇಳ್ತಾ ಇದೆ ಧನ್ಯೋ ಗೃಹಸ್ಥಾಶ್ರಮ ಅಂತ. ಗೃಹಸ್ಥಾಶ್ರಮವನ್ನು ಯಾರು ಪಡಿತಾನೆ ಅವನೇ ಧನ್ಯ ಅಂತ. ನಿಜವಾಗ್ಲೂ ಸನ್ಯಾಸಾಶ್ರಮ ಅನ್ನುವಂಥದ್ದು ಮೋಕ್ಷ ಸಾಧನೆಗೆ ಶ್ರೇಷ್ಠವಾದದ್ದಾದರೆ ಗೃಹಸ್ಥಾಶ್ರಮ ಅನ್ನುವಂಥದ್ದು ಈ ಜಗತ್ತಿನ ರಕ್ಷಣೆಯಲ್ಲಿ ಬಹಳ ದೊಡ್ಡ ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಜಗತ್ತು ಉಳಿಯುವಂತಹದ್ದು ಗೃಹಸ್ಥಾಶ್ರಮದಿಂದ, ಗೃಹಸ್ಥರಿಲ್ದಿದ್ರೆ ಜಗತ್ತೇ ಉಳಿಯಲ್ಲ. ಇವಾಗ ಸನ್ಯಾಸಿಯೊಬ್ಬ ಬರಬೇಕು ಅಂದ್ರೆ ತಂದೆ ತಾಯಿ ಬೇಕು ತಾನೆ. ತಂದೆ ತಾಯಿ ಇಲ್ದಿದ್ರೆ ಸನ್ಯಾಸಿ ಎಲ್ಲಿಂದ, ಬ್ರಹ್ಮಚಾರಿ ಎಲ್ಲಿಂದ, ವಾನಪ್ರಸ್ಥ ಎಲ್ಲಿಂದ? ಅದರಿಂದ ಉಳಿದ ಎಲ್ಲ ಆಶ್ರಮಗಳನ್ನು ಕೂಡ ಉಳಿಸ್ತಾ ಇರುವಂತಹದ್ದು, ಇಡೀ ಜಗತ್ತನ್ನ ಪಾಲನೆ ಮಾಡ್ತಾ ಇರುವಂತಹದ್ದು ಗೃಹಸ್ಥಾಶ್ರಮ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾಳೆ. ಪಿತರೋ ಮುನಯೋ ದೇವ ಭೂತಾನಿ ಮನುಜಾಸ್ತಥಾ ಕೃಮಿ ಕೀಟ ಪತಂಗಾಶ್ಚ ವಯಾಂಸಿ ಪಶವೋ ಸುರಾಹ ಗೃಹಸ್ಥಮುಪಜೀವಂತಿ ತತಸ್ತೃಪ್ತಿಂ ಪಯಾಂಚಿತ. ನೋಡು, ಇಲ್ಲಿರುವಂತಹ ಜನರು ಮಾತ್ರ ಅಲ್ಲ, ಜನರಿಗೆ ಮಾತ್ರ ಅಲ್ಲ, ಕಾಣುವವರಿಗೆ ಮಾತ್ರ ಅಲ್ಲ, ಕಾಣದ ಶಕ್ತಿಗಳಿಗೂ ಕೂಡ ತೃಪ್ತಿಯನ್ನು ಉಂಟು ಮಾಡುವಂತಹದ್ದು ಗೃಹಸ್ಥಾಶ್ರಮ. ಅದಕ್ಕಾಗಿಯೇ ದೇವತೆಗಳ ಆರಾಧನೆ ವಿಶೇಷವಾಗಿ ಗೃಹಸ್ಥನಾದವನ ಕರ್ತವ್ಯ ಅಂತ ಹೇಳಿದ್ದಾರೆ. ಯಜ್ಞ, ಯಾಗ ಮುಂತಾದವುಗಳನ್ನು ಮಾಡುವಂತಹದ್ದು, ದಾನ ಧರ್ಮಾದಿಗಳನ್ನು ಮಾಡುವುದು ಗೃಹಸ್ಥ ಧರ್ಮ. ಸನ್ಯಾಸಿಗೂ ಇಲ್ಲ, ಬ್ರಹ್ಮಚಾರಿಗೂ ಇಲ್ಲ. ಅದೇ ರೀತಿ ಪಿತೃಗಳ ಆರಾಧನೆ, ಶ್ರಾದ್ದ, ತರ್ಪಣ ಮುಂತಾದಂತಹ ಪಿತೃಗಳ ಆರಾಧನೆ ಮಾಡುವಂತಹದ್ದು ಗೃಹಸ್ಥನಿಗೆ ವಿಶೇಷವಾಗಿ. ಅಂದ್ರೆ ಪಿತೃಗಳನ್ನು ತೃಪ್ತಿಗೊಳಿಸ್ತಾನೆ, ದೇವತೆಗಳನ್ನು ತೃಪ್ತಿಗೊಳಿಸ್ತಾನೆ, ಮುನಿಗಳನ್ನು ತೃಪ್ತಿಗೊಳಿಸ್ತಾನೆ, ಅಸುರರನ್ನು ತೃಪ್ತಿಗೊಳಿಸ್ತಾನೆ,
ಬೇರೆ ಬೇರೆ ವಿಧವಾದಂತಹ ಇನ್ನು ಅವುಗಳನ್ನು ತೃಪ್ತಿಪಡಿಸ್ತಾನೆ. ಅವುಗಳಿಗೆ ಏನು ಬೇಕೋ ಈ ರೀತಿ ಇವತ್ತು ಕೆಲವು ಕಡೆ ಭೂತಾರಾಧನೆ ಅದು ಕೂಡ ಗೃಹಸ್ಥರಿಗೆ ಇರುವಂಥದ್ದು, ಸನ್ಯಾಸಿಗಳಿಗೂ ಇಲ್ಲ, ಬ್ರಹ್ಮಚಾರಿಗಳು ಇನ್ಯಾರಿಗೂ ಇಲ್ಲ. ಈ ರೀತಿ ಜಗತ್ತಿನಲ್ಲಿ ಯಾವ್ಯಾವ ಸಚ್ಛಕ್ತಿಗಳಿದ್ದಾವೆ ಅಂದ್ರೆ ಅಸುರರಲ್ಲೂ ಕೆಲವರು ಒಳ್ಳೆಯವರಿದ್ದಾರೆ, ಅವರು ನಮಗೆ ರಕ್ಷಣೆಯನ್ನು ಒದಗಿಸ್ತಾರೆ. ಈ ರೀತಿ ಯಾವ ಸಚ್ಛಕ್ತಿಗಳೇನಿದ್ದಾವೆ ಅವರೆಲ್ಲರಿಗೂ ಕೂಡ ತೃಪ್ತಿಯನ್ನು ಪಡಿಸುವುದು ಯಾರು ಅಂತ ಹೇಳಿದರೆ ಗೃಹಸ್ಥರು. ಅದಕ್ಕಾಗಿಯೇ ಗೃಹಸ್ಥ ಧರ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದಪ್ಪ ಅಂತ ಹೇಳ್ತಾ ಇದ್ದಾರೆ. ಅದು ಇದು ಅಂತ ಏನು ಹೇಳ್ತೀಯ, ಎಷ್ಟು ಹೇಳ್ತಾಳೆ ಮದಾಲಸ ಅಂತ ಹೇಳಿದ್ರೆ, ಪಿತೃಗಳಲ್ಲ, ಮುನಿಗಳಲ್ಲ, ದೇವತೆಗಳಲ್ಲ, ಮನುಷ್ಯರು ಮಾತ್ರ ಅಲ್ಲ, ಕೃಮಿ ಕೀಟ ಪತಂಗಾಶ್ಚ, ಕೃಮಿ ಕೀಟಗಳು ಕೂಡ, ಕ್ರಿಮಿ ಆಗಲಿ, ಕೀಟವಾಗಲಿ, ಹಾತೆಯಾಗಲಿ ಅಥವಾ ಬೇರೆ ಯಾವುದೇ ವಿಧವಾದಂತಹ ಪ್ರಾಣಿಗಳಾಗಲಿ ತೃಪ್ತಿ ಪಡುವುದು ಗೃಹಸ್ಥಾಶ್ರಮದಿಂದ. ಯಾಕಂದ್ರೆ ಗೃಹಸ್ಥ ಅದೆಲ್ಲಕ್ಕೂ ಆಶ್ರಯ ಕೊಡುವವನಾಗ್ತಾನೆ ಅವನು. ಅದೇ ರೀತಿ ವಯಸ್ಸಾದವರಾಗಲಿ, ಪುಟ್ಟ ಮಕ್ಕಳಾಗಲಿ, ಇವರೆಲ್ಲರಿಗೂ ಯಾರ ಗಾತಿ, ಇವರೆಲ್ಲರನ್ನೂ ಕೂಡ ನೋಡಿಕೊಳ್ಳುವವನು ಗೃಹಸ್ಥನೇ. ಅದಕ್ಕಾಗಿಯೇ ಗೃಹಸ್ಥಾಶ್ರಮ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದಪ್ಪ ಅಂತ ಹೇಳ್ತಾ ಇದ್ರು. ಗೃಹಸ್ಥಮುಪಜೀವಂತಿ ತತಸ್ತೃಪ್ತಿಂ ಪ್ರಯಾಂತಿ ಚ ಮುಖಂ ಚಾಸ್ಯ ನಿರೀಕ್ಷಂತೆ ಅಪಿನೋ ದಾಸ್ಯತೀತಿ ಚ. ಈ ಎಲ್ಲವೂ ಕೂಡ ಜಗತ್ತಿನಲ್ಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು, ಮನುಷ್ಯರು, ದೇವತೆಗಳು, ಪಿತೃಗಳು ಎಲ್ಲ ಯಾರ ಮುಖ ನೋಡ್ತಾರೆ ಅಂದರೆ ಗೃಹಸ್ಥರ ಮುಖ. ಅದಕ್ಕೆ ಮಹಾಭಾರತ ಹೇಳ್ತದೆ ಗೃಹಸ್ಥಾಶ್ರಮ ಅನ್ನುವುದು ಒಂದು ಮರಗ ಇದ್ದ ಹಾಗೆ ಅಂತ. ಆ ಮರದ ಹಣ್ಣನ್ನ, ನೆರಳನ್ನ, ಎಲೆಯನ್ನ ಆಶ್ರಯಿಸಿಕೊಂಡು ಎಷ್ಟು ಪಕ್ಷಿಗಳು ಬರ್ತವೆ, ಎಷ್ಟು ವಿಧವಾದ ಜಾತಿಗಳ ಪಕ್ಷಿ ಬರ್ತವೆ. ಆದರೆ ಕೆಳಗೆ ಆಶ್ರಯ ನೆರಳನ್ನ ಪಡೆಯಲಿಕ್ಕೆ ಎಷ್ಟು ಜನರು ಬರ್ತಾರೆ, ಅದರ ಹಣ್ಣನ್ನ ಕೀಳಲಿಕ್ಕೆ ಎಷ್ಟು ಜನ ಬರ್ತಾರೆ. ಅಂದ್ರೆ ಎಷ್ಟು ಜನಕ್ಕೆ ಉಪಯೋಗವಾಗಿದೆ ಒಂದು ಮರ. ಹಾಗೆ ಗೃಹಸ್ಥಾಶ್ರಮ ಅನ್ನುವಂಥದ್ದು ತುಂಬ ಉಪಕಾರಕವಾಗಿರುವಂತಹದ್ದು ಅಂತ ತಿಳಿಸ್ತಾ ಇದ್ದಾಳೆ. ಅಂದ್ರೆ ಈ ಮಾತು ಇವತ್ತು ನಮಗೆ ನೆನಪು ಮಾಡಿಕೊಳ್ಬೇಕಾದದ್ದು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಈ ಧರ್ಮ ಪ್ರಜ್ಞೆಯೇ ಹೊರಟೋಗ್ಬಿಟ್ಟಿದೆ ನಮ್ಮಲ್ಲಿ. ಇವತ್ತು ವಿವಾಹ ಅನ್ನುವಂಥದ್ದು ಕೇವಲ ಯಾಂತ್ರಿಕ ಅಷ್ಟೇ, ಸ್ವಾರ್ಥಕ್ಕೋಸ್ಕರ ಹೊರತು ಇನ್ಯಾರಿಗೂ ತನಗೂ ಸಂಬಂಧವೇ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ಮನೋಭಾವನೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಮದುವೆ ಆಗುವುದಕ್ಕಿಂತ ಮುಂಚೆಯಾದರೂ ಕೂಡ ಒಬ್ಬ ಹುಡುಗ ತನ್ನ ತಂದೆ ತಾಯಿ, ಅಕ್ಕ ತಂಗಿ ಮುಂತಾದವರ ಸಂಬಂಧಗಳನ್ನೆಲ್ಲ ಇಟ್ಕೊಂಡಿರಬಹುದು. ಆದರೆ ವಿವಾಹ ಆದಮೇಲೆ ಹೆಂಡತಿ ಹಿಂದೆ ಹೊರಟ ಅಂತ ಹೇಳಿದ್ರೆ ಎಲ್ಲ ಸಂಬಂಧಗಳನ್ನು ಕಟ್ಕೊಂಡ್ಬಿಡ್ತಾನೆ. ಹೆತ್ತ ಅಪ್ಪ ಅಮ್ಮಂದಿರೇ ಅವನಿಗೆ ಬೇರೆಯಾಗಿ ಕಾಣಿಸ್ತಾರೆ, ಅವರನ್ನೇ ದೂರ ಮಾಡಿಕೊಳ್ಳುವಂತಹ ಕಾಲದಲ್ಲಿ ನಾವಿದ್ದೇವೆ. ಆದರೆ ನಿಜವಾಗ್ಲೂ ಕೂಡ ಗೃಹಸ್ಥಾಶ್ರಮ ಅನ್ನುವಂಥದ್ದು ಎಷ್ಟು ಜನರಿಗೆ ನಾವು ಉಪಕಾರ ಮಾಡಬೇಕಾಗಿದೆ, ಎಷ್ಟು ಜನರನ್ನು ನಾವು ನೋಡ್ಕೊಳ್ಬೇಕಾಗಿದೆ, ಎಷ್ಟು ಜವಾಬ್ದಾರಿ ಇದೆ, ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದೆ. ಅದನ್ನು ನಾವಿವತ್ತು ಯಾವತ್ತೂ ಗಮನಿಸಬೇಕಾದದ್ದು. ಅದರಿಂದಾಗಿ ಒಬ್ಬ ಗೃಹಸ್ಥನಾದವ ಅನೇಕ ಮಂದಿಗೆ ಸಹಾಯವನ್ನು ಮಾಡಬೇಕು. ಅದರಿಂದಾಗಿ ಹೇಳ್ತಾರೆ, ಈ ಗೃಹಸ್ಥಾಶ್ರಮ ಅನ್ನುವಂಥದ್ದು ಒಂದು ಹಸು ಇದ್ದಾಗೆ. ಈ ಹಸುವಿನ ಕಾಲು ಯಾವುದು, ಅದೇ ಯಾವುದು, ಪ್ರತಿಯೊಂದು ವಿವರಣೆ ಮಾಡ್ಕೊಂಡು ಬರ್ತಾರೆ. ವಿವರಣೆ ಮಾಡ್ಕೊಂಡು ಬಂದು ಅದರಿಂದಾಗಿ ಒಬ್ಬ ವ್ಯಕ್ತಿ ಪ್ರತಿದಿನವೂ ಕೂಡ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ದೇವತೆಗಳನ್ನು ತೃಪ್ತಿಪಡಿಸಿ ಪೂಜೆ ಮುಂತಾದವುಗಳಿಂದ, ಜಪ ಪೂಜೆ ಮುಂತಾದವುಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿ, ನಂತರ ತಾನು ತರ್ಪಣಾದಿಗಳಿಂದ, ತರ್ಪಣ ಶ್ರಾದ್ದ ಮುಂತಾದವುಗಳಿಂದ ಪಿತೃಗಳನ್ನು ತೃಪ್ತಿಪಡಿಸಿ, ಅಧ್ಯಯನದ ಮೂಲಕ ಋಷಿಗಳನ್ನು ತೃಪ್ತಿಪಡಿಸಿ, ಅಧ್ಯಯನವನ್ನು ಮಾಡುವುದು, ಇಲ್ಲ ತಾನು ಇನ್ನೊಬ್ಬರಿಗೆ ಅಧ್ಯಯನವನ್ನು ಮಾಡಿಸುವುದು, ಈ ಜ್ಞಾನ ಸಂಪಾದನೆ, ಇದರಿಂದ ಋಷಿಗಳನ್ನು ತೃಪ್ತಿಪಡಿಸಿ, ಆನಂತರ ಇಡೀ ಜಗತ್ತನ್ನು ತೃಪ್ತಿಪಡಿಸಲಿಕ್ಕೆ ತಾನು ಅತಿಥಿ ಯಜ್ಞವನ್ನು ಮಾಡ್ತಾನೆ. ಏನಿದು ಅತಿಥಿ ಯಜ್ಞ? ಆ ಅತಿಥಿ ಯಜ್ಞದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನೇ ವೈಶ್ವದೇವ ಅಂತ ಕರೀತಾರೆ. ದೇವತೆಗಳನ್ನ, ಪಿತೃಗಳನ್ನ, ನಂತರ ಸಮಸ್ತ ಪ್ರಾಣಿಗಳನ್ನ, ಜನರನ್ನ ತೃಪ್ತಿಪಡಿಸುವಂಥದ್ದೇನಿದೆ ಇದೇ ವೈಶ್ವದೇವ ಅಂತ ಕರೆಯುವಂಥದ್ದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿಯೂ ಕೂಡ ಅತಿಥಿ ಅಂತ ಹೇಳಿದ್ರೆ ಯಾರು ಅದನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ತಾನು ಅಗ್ನಿಯಲ್ಲಿ ಭಗವಂತನನ್ನ ಆರಾಧನೆಯನ್ನು ಮಾಡಿ ನಂತರ ಬಲಿಯನ್ನು ಹಾಕಬೇಕು, ಬಲಿಹರಣ ಅಂತ ಹೇಳ್ತಾರೆ. ಬಲಿಹರಣ ಅಂತ ಹೇಳಿದ್ರೆ ದೇವತೆಗಳಿಗೆ ತಾನು ಆಹಾರವನ್ನು ಕೊಡುವಂಥದ್ದು. ನಂತರ ಮನೆಯಲ್ಲಿ ಇನ್ನು ಯಾರ್ಯಾರಿದ್ದಾರೆ ತನ್ನನ್ನು ಆಶ್ರಯಿಸಿಕೊಂಡು ದೇವತಾ ಶಕ್ತಿಗಳಿರಬಹುದು, ಅವರೆಲ್ಲರಿಗೂ ಕೂಡ ತಾನು ಆಹಾರವನ್ನು ಕೊಡುವಂಥದ್ದು. ಅಷ್ಟಲ್ಲದೆ ಇನ್ನು ಔಷಧಿ ವನಸ್ಪತಿಭ್ಯ ಅಂದ್ರೆ ಔಷಧಿಗಳಿಗೆ, ವನಸ್ಪತಿಗಳಿಗೆ, ಅವುಗಳಿಗೂ ತಾನು ಆಹಾರವನ್ನು ಕೊಡ್ತಾನೆ. ಅಂದ್ರೆ ಇಲ್ಲಿ ಅನ್ನವನ್ನು ಇಡ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಗೃಹಸ್ಥ ಒಂದು ತುತ್ತು ಅನ್ನವನ್ನು ತಿನ್ನುವುದಕ್ಕಿಂತ ಮುಂಚೆ ಅವನಿಗೆ ಎಷ್ಟು ಋಣ ಇದೆ ಅಂತ, ಎಷ್ಟು ಜನರ ಋಣ ಇದೆ, ಬರೀ ಮನುಷ್ಯರದ್ದು ಮಾತ್ರ ಅಲ್ಲ. ಮತ್ತೆ ಔಷಧಿ ವನಸ್ಪತಿಭ್ಯ ಸ್ವಾಹ, ಔಷಧಿಗಳಿಗೆ, ವನಸ್ಪತಿಗಳಿಗೆ, ಅವುಗಳಿಗೆ ಕೊಡಬೇಕು. ಗೃಹಾಯ ಸ್ವಾಹ, ಗೃಹದೇವತಾಭ್ಯ ಸ್ವಾಹ, ವಾಸ್ತುದೇವತಾಭ್ಯ ಸ್ವಾಹ,
ಗೃಹ ದೇವತೆಗಳು ಅಂದರೆ ಮನೆಯಲ್ಲಿ ಯಾವ್ಯಾವ ದೇವತೆಗಳು ಕೂತಿದ್ದಾರೆ, ಸನ್ನಿಹಿತರಾಗಿದ್ದಾರೆ. ಅಲ್ಲ, ಮನೆಯಲ್ಲಿ ಎಲ್ಲಿ ದೇವತೆಗಳಿರ್ತಾರೆ ಅಂತ ನಮಗೆ ಕಾಣಿಸ್ತದೆ. ಮನೆಯಲ್ಲಿ ದೇವತಾ ಶಕ್ತಿಗಳಿದ್ದಾಗ ಮಾತ್ರ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿ ಅನ್ನೋದಿರ್ಲಿಕ್ಕೆ ಸಾಧ್ಯ. ನಾವು ಇದನ್ನ ವಿಶೇಷವಾಗಿ ಪದ್ಮಪುರಾಣದಲ್ಲಿ ಕೇಳಿದ್ದೇವೆ. ಪದ್ಮಪುರಾಣದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಸೋಮಶರ್ಮನ ಮನೆಗೆ ದೇವತೆಗಳೆಲ್ಲರೂ ಪ್ರವೇಶ ಮಾಡಿದರು. ಆಗ ಅವನಿಗೆ ಸುಖ, ಸಮೃದ್ಧಿ, ಐಶ್ವರ್ಯ, ಸಂಪತ್ತು ಎಲ್ಲವೂ ಬಂತು, ಆನಂದವನ್ನ ಪಟ್ಟ. ಹಾಗೆ ದೇವತಾ ಶಕ್ತಿಗಳಿದ್ರೆ ಮನೆಯಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿಯಲ್ಲಿ ಇರ್ತದೆ. ಅದೇ ದುಷ್ಟ ಶಕ್ತಿಗಳಿದ್ರೇನೆ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ತೃಪ್ತಿ ಇಲ್ಲ. ಯಾವಾಗ ನೋಡಿದ್ರು ಕೂಡ ಕರ್ಕಿರಿಯೇ, ಯಾವಾಗ ನೋಡಿದ್ರು ಜಗಳವೇ, ಯಾವಾಗ ನೋಡಿದ್ರು ರೋಗವೇ, ಈ ರೀತಿ ಎಲ್ಲವೂ ವಿಪರೀತ ಆಗ್ತಾ ಇರ್ತದೆ. ಅಂತಹ ದೇವತಾ ಶಕ್ತಿಗಳು ಯಾವುದು ಮನೆಯಲ್ಲಿ ನೆಲೆಸಿದ್ದೇವೆ, ಆ ದೇವತಾ ಶಕ್ತಿಗಳಿಗೆ ಅನ್ನವನ್ನು ಕೊಡುವಂಥದ್ದು. ಇನ್ನು ವಾಸ್ತುದೇವತೆಗಳು, ಯಾವ ವಾಸ್ತುದೇವತೆಗಳು ತಾವು ನೆಲದಡಿಯಲ್ಲಿ ಕೂತು ವಾಸ್ತು ಪುರುಷ ಮೇಲೆ ಬರದ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ವಾಸ್ತುದೇವತೆಗಳಿಗೆ ಕೊಡುವಂಥದ್ದು. ನಂತರ ದಿವಾಚಾರಿಭ್ಯ ಸ್ವಾಹ ನಕ್ತಂಚಾರಿಭ್ಯ ಸ್ವಾಹ. ಹಗಲಿನಲ್ಲಿ ಮನೆಯ ಸುತ್ತಮುತ್ತ ಯಾರು ತಿರುಗುತ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಅನ್ನದ ತುತ್ತು. ಯಾರು ರಾತ್ರಿ ತಿರುಗುತ್ತಾರೆ ಅವರಿಗೊಂದು ಅನ್ನದ ತುತ್ತು. ಈ ರೀತಿ ತಾನು ಎಷ್ಟು ತನ್ನ ಪಿತೃಗಳಿಗೆ ಅನ್ನದ ತುತ್ತು, ಅವರು ಇವರಿಗೇನೇನು ಕಾಗಿಗೆ, ನಾಯಿಗೆ, ಪ್ರತಿಯೊಬ್ಬರಿಗೂ ಆಹಾರವನ್ನು ಕೊಡ್ತಾನೆ ಒಬ್ಬ ಗೃಹಸ್ಥನಾದಂಥವ. ಈ ರೀತಿ ಅನ್ನವನ್ನು ಹೊರಗೆ ಕಾಗೆಗೋಸ್ಕರ ಹಾಕಿ ನಂತರ ಬಂದು ಮನೆಯ ಮುಂದೆ ಕಾಯ್ತಾ ಕೂತ್ಕೊಳ್ಬೇಕಂತ, ಮನೆಯ ಮುಂದೆ ಕಾಯ್ಬೇಕಂತೆ ಸ್ವಲ್ಪ ಹೊತ್ತಾದರೂ ಕೂಡ. ಯಾಕೋಸ್ಕರ ಅಂದರೆ ಯಾರಾದರೂ ಅತಿಥಿಗಳು ಬರ್ತಾರ ಅಂತ. ನಮಗೆ ಇವತ್ತೇನು ಕಾಣುತ್ತೆ ಅಂತ ಹೇಳಿದ್ರೆ, ಅಲ್ರಿ ಅತಿಥಿಗಳು ಯಾಕೆ ಬರ್ತಾರೆ, ನಾವು ಹೋಗಿ ಹೇಳಿಕೆ ಕೊಟ್ಟರೆ ತಾನೇ ಬರೋದು. ನಾಳೆ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೇಲಿ ಏನಾದ್ರು ಪ್ರೋಗ್ರಾಮ್ ಇದೆ, ಕಾರ್ಯಕ್ರಮ ಇದೆ, ಬರಬೇಕು ಅಂದ್ರೆ ಕರೆದ್ರೆ ತಾನೇ ಬರೋದು, ಇಲ್ದಿರಿ ಯಾರು ಬರ್ತಾರೆ. ಈ ರೀತಿ ನಾವಿವತ್ತು ಹೇಳ್ತೇವೆ. ನಮ್ಗೆ ಇವತ್ತೇನಂದ್ರೆ ಅತಿಥಿ ಸತ್ಕಾರ, ಗೆಸ್ಟ್ ಬರುವುದು ಅಂತ ಹೇಳಿದ್ರೆ ಯಾರೋ ಹೇಳಿ ಅಥವಾ ಮೊದಲೇ ಫೋನ್ ಮಾಡಿ ಹೇಳ್ತಾರೆ, ಅಲ್ವಾ ನಾವು ಬರ್ತಾ ಇದ್ದೇವೆ ನಿಮ್ಮೂರಿಗೆ, ನಿಮ್ಮ ಮನೆಗೆ ಬರ್ತೇವೆ, ನಾವು ರೆಡಿ ಮಾಡಿರ್ತೇವೆ. ಅಲ್ಲಿ ಕಾಯುವ ಪ್ರಸಂಗ ಇಲ್ಲ, ಯಾಕಂದ್ರೆ ಇಷ್ಟು ಗಂಟೆಗೆ ಅವರು ಟ್ರೈನ್ ಬರ್ತದೆ, ಇಷ್ಟು ಗಂಟೆಗೆ ಬಸ್ ಬರ್ತದೆ ಗೊತ್ತುಂಟು. ಅದರಿಂದಾಗಿ ಅದಕ್ಕೆ ಕಾಯುವ ಪ್ರಸಂಗ ಇಲ್ಲ. ಆದರೆ ನಿಜವಾಗಿಯೂ ಕೂಡ ಹೇಳ್ತಾರೆ, ಹಿಂದೆ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಈ ರೀತಿ ವೈಶ್ವದೇವವನ್ನ ಮಾಡಿ ಎಲ್ಲರಿಗೆ ತೃಪ್ತಿಪಡಿಸಿ ಆಹಾರವನ್ನು ಕೊಟ್ಟು ನಂತರ ಮನೆ ಮುಂದೆ ಕಾಯ್ತಾ ಕೂತ್ಕೊಳ್ಳೋದು. ಯಾಕೋಸ್ಕರ ಅಂದರೆ ಯಾರಾದರೂ ಅತಿಥಿಗಳು ಬರ್ತಾರ ಅಂತ. ಅತಿಥಿಗಳು ಅಂತ ಹೇಳಿದ್ರೆ ಯಾರು, ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಅತಿಥಿಂ ತತ್ರ ಸಂಪ್ರಾಪ್ತಂ ಅನ್ನಾದ್ಯೇನೋದಕೇನ ಚ ಸಂಪೂಜಯೇತ್ ಯಥಾಶಕ್ತಿ ಗಂಧಪುಷ್ಪಾದಿಭಿಸ್ತಥಾ. ಮಧ್ಯಾಹ್ನದೊತ್ತಿಗೆ ಯಾರು ಅತಿಥಿಗಳು ಬರ್ತಾರೆ ಆ ಅತಿಥಿಗಳನ್ನು ಖುಷಿಪಡಿಸಬೇಕು. ಆ ಅತಿಥಿಗಳಿಗೆ ಅನ್ನ, ಆಹಾರ ಮುಂತಾದವುಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಬೇಕು. ಯಾರು ಅತಿಥಿಗಳು ಅಂದರೆ ನಾವು ಹೇಳಿಕೆ ಹೇಳಿದವರಲ್ವ, ಅವ್ರಿಗೆ ತೃಪ್ತಿಪಡಿಸೇ ಬಡಿಸ್ತೇವೆ ಅಂದರೆ ಹಾ ನ ಮಿತ್ರಮತಿಥಿಂ ಕುರ್ಯಾತ್ ನೈಕಗ್ರಾಮ ನಿವಾಸಿನಂ ಅಜ್ಞಾತ ಕುಲನಾಮಾನಂ ತತ್ಕಾಲ ಸಮುಪಸ್ಥಿತಂ. ನಿಜವಾಗಿಯೂ ಕೂಡ ಅತಿಥಿ ಅಂದರೆ ಯಾರಾಗ್ತಾನೆ ಅಂತ ಹೇಳಿದ್ರೆ, ನನಗೆ ಗುರುತಿರುವವನು, ನನಗೆ ಪರಿಚಯ ಇರುವವನು, ನನ್ನ ಮಿತ್ರನಾಗಿರುವವನು, ಇವರು ಯಾರು ಅತಿಥಿಗಳಲ್ಲ ಅಂತ ಹೇಳ್ಬಿಟ್ರು. ನಾವೇನು ಗೆಸ್ಟ್ ಅಂತ ಕರಿತೇವೆ, ಈ ಗೆಸ್ಟುಗಳು ಅತಿಥಿಗಳಲ್ಲ. ಇವರೇನಂದ್ರೆ ಅಭ್ಯಾಗತರು. ನಾವು ಯಾರಿಗೆ ಹೇಳಿಕೆಯನ್ನು ಹೇಳಿ ಅವರು ಬರ್ತಾರೆ, ಇವರೆಲ್ಲರೂ ಅಭ್ಯಾಗತರು ಹೊರತು ಅತಿಥಿಗಳಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಒಂದೇ ಊರಿನಲ್ಲಿ ಆ ಊರಿನಲ್ಲಿದ್ದವರನ್ನೇ ನಾವು ಅತಿಥಿಗಳು ಅಂತ ಕರೀಲಿಕ್ಕಿಲ್ಲ. ಅದರಿಂದಾಗಿ ನಾವಿವತ್ತು ಯಾರು ಅತಿಥಿ ಸತ್ಕಾರವನ್ನು ಮಾಡುವುದಿಲ್ಲ. ನಾವು ಮಾಡುವುದೇನೆಂದ್ರೆ ಅಭ್ಯಾಗತರಿಗೆ ಸತ್ಕಾರ ಮಾಡುವುದು. ಮೊದಲೇ ಒಂದೇ ಹೇಳಿರ್ತೇವೆ, ನೋಡಿ ನಾಳೆ ನಮ್ಮ ಮನೇಲಿ ಇಂಥ ಫಂಕ್ಷನ್ ಇದೆ ಬನ್ನಿ ನೀವು ಅಂತ, ಅಥವಾ ಫೋನ್ ಮಾಡಿ ಹೇಳಿರ್ತೇವೆ, ಅಥವಾ ಅವ್ರು ಫೋನ್ ಮಾಡಿ ಹೇಳಿರ್ತಾರೆ ನಾವು ಬರ್ತಾ ಇದ್ದೇವೆ. ಅವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಮಿತ್ರರು ಅಥವಾ ನಮ್ಮ ಬಂಧುಗಳು, ನಮ್ಮ ಬಾಂಧವರು. ಈ ಬಂಧುಗಳು, ಬಾಂಧವರು, ಮಿತ್ರರು ಅಥವಾ ಇದೇ ಊರಿನವರು ಇವರು ಯಾರು ಅಲ್ಲ, ಅತಿಥಿಗಳಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಅತಿಥಿಗಳು ಅಂತ ಹೇಳಿದ್ರೆ ಯಾರು? ಅದಕ್ಕೆ ಹೇಳ್ತಾರೆ, ಅತಿಥಿಗಳ ಲಕ್ಷಣ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅಜ್ಞಾತ ಕುಲನಾಮಾನ. ಅವನಿಗೆ ಯಾರು ಅಂತ ಗೊತ್ತಿಲ್ಲ, ಅವನಿಗೆ ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಮಧ್ಯಾಹ್ನದ ವೇಳೆಯಲ್ಲಿ ಮನೆ ಮುಂದೆ ಬಂದು ನಿಂತ. ಮಧ್ಯಾಹ್ನದೊತ್ತಿಗೆ ಮಠಮಠ ಪನ್ನದಾನದಲ್ಲಿ ಮನೆ ಮುಂದೆ ಬಂದು ನಿಂತು ಸ್ವಾಮಿ ಒಂಚೂರು ಅನ್ನ ಸಿಗಬಹುದಾ ಅಂತ ಕೇಳಿದ, ಆಹಾರ ಸಿಗಬಹುದಾ ಅಂತ ಕೇಳಿದ. ಬುಭುಕ್ಷಾಮಾಗತಂ ಶ್ರಾಂತಂ ಯಾಚಮಾನಂ ಅಕಿಂಚನಂ. ಅವನಿಗೆ ಹಸಿವೆ ಆಗಿರಬೇಕು, ಬಹಳ ಹಸಿವೆ ಆಗಿರಬೇಕು, ಬಹಳ ದಣಿದಿರಬೇಕು, ಆಹಾರಕ್ಕಾಗಿ ಬಂದಿರಬೇಕು.
ಬ್ರಾಹ್ಮಣಂ ಪ್ರಾಹುರತಿಥಿಂ ಸಪುರುಷಃ ಶಕ್ತಿತೋ ಬುಧೈ. ಅವನು ಬ್ರಾಹ್ಮಣನಾಗಿರಬೇಕು, ಅವನು ನಿಜವಾಗಿಯೂ ಕೂಡ ಅತಿಥಿಯಿಂದ ಕರೆಯಲ್ಪಡ್ತಾನೆ ಅಂತ. ಇದ್ಯಾಕೆ ಬ್ರಾಹ್ಮಣ ಅಂತಾನೆ ಹೇಳಿದ್ರಿ ನೀವು? ಯಾಕಂದ್ರೆ ಹಸಿವು ಅನ್ನೋದು ಎಲ್ರಿಗೂ ಸಾಮಾನ್ಯ ತಾನೆ, ಎಲ್ರಿಗೂ ಹಸಿವು ಸಾಮಾನ್ಯ. ಹಾಗಿರ್ಬೇಕಾದ್ರೆ ಬ್ರಾಹ್ಮಣ ಅಂತಾನೆ ಯಾಕೆ ಒತ್ತು ಕೊಟ್ಟು ಹೇಳ್ತೀರಿ ನೀವು? ಇದು ಸಾಮಾನ್ಯವಾಗಿ ಇಲ್ಲಿ ನಮಗೆ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಅತಿಥಿ ಸತ್ಕಾರದ ವಿಷಯದಲ್ಲಿ ಬ್ರಾಹ್ಮಣನಿಗೆ ಯಾಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಉಳಿದ ವರ್ಣದವರಿಗೂ ಬ್ರಾಹ್ಮಣನಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಉಳಿದ ವರ್ಣದವರಿಗೆ ಆಹಾರದ ವಿಷಯದಲ್ಲಿ ನಿರ್ಬಂಧ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದರಿಂದಾಗಿ ಅವ್ರು ಎಲ್ಲಿ ಬೇಕಾದರೂ ಸ್ವೀಕಾರ ಮಾಡ್ಬೋದು, ಹೇಗೆ ಬೇಕಾದರೂ ಸ್ವೀಕಾರ ಮಾಡ್ಬೋದು. ಇವರು ಉಳಿದ ವರ್ಣದವರು, ಕ್ಷತ್ರಿಯ, ವೈಶ್ಯ, ಶೂದ್ರ ಮುಂತಾದವರು. ಅದರಿಂದಾಗಿ ಅವರು ಹೀಗೆ ಹಾಗೆ ಇವಾಗ ರಸ್ತೆಯಲ್ಲಿ ಬೇಕಾದರೂ ಸ್ವೀಕಾರ ಮಾಡ್ಬೋದು ಆಹಾರವನ್ನು, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಅಥವಾ ಬೇರೆ ಎಲ್ಲ ಬಿದ್ದಿತ್ತಾ ತಗೊಳ್ಬೋದು, ಸ್ವೀಕಾರ ಮಾಡ್ಬೋದು, ಅವರೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಬ್ರಾಹ್ಮಣನಿಗೆ ಹಾಗಲ್ಲ. ಬ್ರಾಹ್ಮಣನಿಗೆ ಹೀಗೆ ಆಹಾರ ತಗೊಳ್ಬೇಕು ಅಂತಿದೆ, ಇಷ್ಟೇ ಆಹಾರ ತಗೊಳ್ಬೇಕು ಅಂತಿದೆ, ಇಲ್ಲೇ ಆಹಾರವನ್ನು ತಗೊಳ್ಬೇಕು ಅಂತಿದೆ. ಅವನ ಆಹಾರ ತಗೊಳ್ಳೋದು ವಿಷಯದಲ್ಲಿ ಬ್ರಾಹ್ಮಣನಿಗೆ ಬಹಳ ರಿಸ್ಟ್ರಿಕ್ಷನ್ಸ್ಗಳಿದೆ. ಹಾಗೆ ಹೀಗೆ ಅವನು ತಗೊಳ್ಲಿಕ್ಕಿಲ್ಲ. ಖುಷಿ ಬಂದಾಗ ರಸ್ತೆಯಲ್ಲಿ ಅಲ್ಲೇನೋ ಸಿಕ್ತು ತಿಂದೆ, ಇಲ್ಲೇನೋ ಸಿಕ್ತು. ನೋಡಿ, ಒಬ್ಬ ಬ್ರಾಹ್ಮಣನಿಗೆ ದಿನಕ್ಕೆ 2 ಹೊತ್ತು ಆಹಾರ ಸ್ವೀಕಾರ ಮಾಡ್ಲಿಕ್ಕೆ ಹೇಳ್ತದೆ ಶಾಸ್ತ್ರ. 2 ಹೊತ್ತು, ಮಧ್ಯದಲ್ಲಿ ಇಲ್ಲ ಅಂತ ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಆ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಪೂಜೆ ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು, ವೈಶ್ವದೇವವನ್ನು ಮಾಡಬೇಕು, ಅತಿಥಿ ಸತ್ಕಾರವನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಿ ಕಡೆಗೆ ತಾನು ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದು ಹೇಗಂತ ಹೇಳಿದ್ರೆ, ಶುದ್ಧವಾಗಿ ಸ್ನಾನ ಮಾಡಿ ಮಡಿಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದು ಇನ್ನು ಹೇಗೆ ಆಹಾರ ಸ್ವೀಕಾರ ಮಾಡಬೇಕು ಅಂದ್ರೆ, ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೂ ಕೂಡ ನಿಂತು ಸ್ವೀಕಾರ ಮಾಡಲಿಕ್ಕಿಲ್ಲ ಅವನು. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ, ಬ್ರಾಹ್ಮಣ ಎಂಜಲು ಮಾಡಿ ತಿನ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅವನು ಭೋಜನವನ್ನ ಮಾಡಬೇಕಾದ್ರೆ ಎಂಜಲು ಮಾಡ್ಲಿಕ್ಕಿಲ್ಲ, ಎಂಜಲು ಮಾಡದೆ ತಿನ್ಬೇಕು ಅವನ ಆಹಾರವನ್ನ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಯ್ಯೋ ಎಂಜಲು ಮಾಡದೆ ತಿನ್ಲಿಕ್ಕಾಗತ್ತೆ ಆಹಾರನ? ಹೌದು, ಅವನು ದೂರದಿಂದ ಆಹಾರ ಹಾಕೊಳ್ಬೇಕು, ನಾಲಿಗೆಗೆ ಮುಟ್ಟಿಸ್ಲಿಕ್ಕಿಲ್ಲ. ಬ್ರಾಹ್ಮಣ ಅಂದ್ರೆ, ಬ್ರಾಹ್ಮಣನ ಬದುಕು ಅಂದ್ರೆ ಅದು ತಪಸ್ವಿಯ ಬದುಕದು. ಅದಕ್ಕಾಗಿ ಇನ್ನೊಂದೇನು ಅಂತ ಹೇಳಿದ್ರೆ 32 ತುತ್ತು ಬ್ರಾಹ್ಮಣನಿಗೆ, ಅದಕ್ಕಿಂತ ಹೆಚ್ಚಿಲ್ಲ. ಆ ಆಹಾರವನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಒಂದೊಮ್ಮೆ ಪಕ್ಕದಲ್ಲಿ ಕೂತಿದ್ದಾನೇನಿದ್ದಾನೆ, ಅವನ ಎಲೆಯಿಂದ ಒಂದು ಅಗಳು ಇವನ ಮೈ ಮೇಲೆ ಬಿದ್ದಲಿ, ಇವನ ಎಲೆಯ ಮೇಲೆ ಬೀಳಲಿ, ಊಟ ಬಿಟ್ಟು ಹೇಳ್ಬೇಕು, ಮತ್ತೆ ಊಟ ಮಾಡ್ಲಿಕ್ಕಿಲ್ಲ. ಬೇತೆಯಾರು ಅಲ್ಲಿ ಪಕ್ಕದಲ್ಲಿ ಕೂತವನನ್ನು ಮುಟ್ಟಿದ ಅಂತ ಹೇಳಿದ್ರೆ ಊಟ ಬಿಟ್ಟು ಹೇಳಬೇಕು, ಊಟ ಮಾಡ್ಲಿಕ್ಕಿಲ್ಲ. ಊಟ ಮಾಡ್ಬೇಕಾದ್ರೆ ವಾಂತಿ ಆಯ್ತಾ, ಊಟ ಬಿಟ್ಟು ಹೇಳಬೇಕು, ಮತ್ತೆ ವಾಂತಿ ಮಾಡ್ಲಿಕ್ಕೆ. ಅಥವಾ ಇವನೇ ಊಟ ಮಾಡಬೇಕಾದ್ರೆ ಇವನ ಬಾಯಿಯಿಂದಲೇ ಮತ್ತೆ ಎಲೆಗೆ ಬಿತ್ತ, ಊಟ ಬಿಟ್ಟು ಹೇಳಬೇಕು. ಅಂದ್ರೆ ಬ್ರಾಹ್ಮಣನಿಗೆ ಒಂದು ಆಹಾರವನ್ನು ಸ್ವೀಕಾರ ಮಾಡುವ ವಿಷಯದಲ್ಲಿ ಇಷ್ಟೆಲ್ಲ ನಿಯಮಗಳನ್ನು ಧರ್ಮಶಾಸ್ತ್ರ ಹೇಳ್ಕೊಂಡು ಹೋಗ್ತದೆ. ಅದರಿಂದಾಗಿ ಒಬ್ಬ ಬ್ರಾಹ್ಮಣನಿಗೆ ಆಹಾರವನ್ನು ಸ್ವೀಕಾರ ಮಾಡೋದು ಅಂದ್ರೆ ತುಂಬಾ ಕಷ್ಟ. ಹಿಂದಿನ ಕಾಲದಲ್ಲಿ ಬೇರೆಯವರಿಗೆ ಅಷ್ಟು ಕಷ್ಟ ಇರ್ತಾ ಇರಲಿಲ್ಲ. ಅವ್ರು ಹೇಗಾದ್ರೂ ಸ್ವೀಕಾರವನ್ನು ಮಾಡಿ, ಯಾಕಂದ್ರೆ ಅವರಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ವೈಶ್ಯ, ಶೂದ್ರ ಮುಂತಾದವರಿಗೆಲ್ಲ, ಕ್ಷತ್ರಿಯರಿಗೆಲ್ಲ. ಬ್ರಾಹ್ಮಣನಿಗೆ ತುಂಬ ರಿಸ್ಟ್ರಿಕ್ಷನ್ಸು. ಅದರಿಂದಾಗ ಅವನಿಗೆ ಎಲ್ಲೆಲ್ಲೋ ಆಹಾರ ಸ್ವೀಕಾರ ಮಾಡ್ಲಿಕ್ಕೆ ಆಗೋಲ್ಲ ಅವನಿಗೆ. ಇನ್ನೊಂದು ನಿಮ್ಗೆ ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಇನ್ನೊಬ್ಬರ ವರ್ಣದ ಮನೆಯಲ್ಲೂ ಅವನು ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಶೂದ್ರನ ಮನೆಯಲ್ಲಾಗ್ಲಿ, ವೈಶ್ಯನ ಮನೆಯಲ್ಲಾಗ್ಲಿ ಬ್ರಾಹ್ಮಣನ ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರ ಹೇಳ್ತದೆ ಅವನು ಬ್ರಾಹ್ಮಣನ ಮನೆಯಲ್ಲೇ ಸ್ವೀಕಾರ ಮಾಡ್ಬೇಕು. ಯಾಕಂದ್ರೆ ಅವನಿಗೇನು ರಿಸ್ಟ್ರಿಕ್ಷನ್ಸ್ಗಳೇನಿದೆ, ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ತಿಳ್ಕೊಂಡವನು ಬ್ರಾಹ್ಮಣ ಮಾತ್ರ. ಅದಕ್ಕೆ ಸರಿಯಾಗಿ ಅವನಿಗೆ ಆಹಾರ ಸ್ವೀಕಾರ ಮಾಡಿದ ಅವನು ಸಿದ್ಧಪಡಿಸಿ ಅವನು. ಉಳಿದವರಿಗೆ ಗೊತ್ತುಂಟ ಪಾಪ, ಗೊತ್ತಿಲ್ಲ ಅದು. ನೋಡಿ, ಎಲ್ಲಾ ಕಾರಣಗಳಿಂದ ಬ್ರಾಹ್ಮಣ ಬೇರೆಯವರ ಮನೆಯಲ್ಲಿ ಸ್ವೀಕಾರ ಮಾಡಬಾರದು ಅಂತ ನಿಯಮ ಮಾಡಿದ್ದೇ ಹೊರತು ಬೇರೆಯವರು ಕೀಳು ಇವನು ಮೇಲು ಅಂತಲ್ಲ. ಇವನ ಆಹಾರದ ವಿಷಯದಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ಗಳಿದೆ. ಹಾಗಾಗಿ ಬ್ರಾಹ್ಮಣನಾದವನು ಮಧ್ಯಾಹ್ನದ ವೇಳೆಯಲ್ಲಿ ಬರ್ತಾ ಇದ್ದ, ಬೆಳಗಿಂದ. ಯಾಕಂದ್ರೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದ ಕಾಲ, ಊರಿಂದ ಊರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಧ್ಯಾಹ್ನದ ಹೊತ್ತಿನಲ್ಲಿ ತಾನು ಯಾರಾದ್ರೂ ಬ್ರಾಹ್ಮಣನ ಮನೆ ಮುಂದೆ ಬಂದು ಈ ರೀತಿ ನನಗೊಂಚೂರು ಆಹಾರ ಕೊಡ್ತೀರಾ ಅಂತ ಕೇಳಿದಾಗ ಸಂತೋಷದಿಂದ ಅವರನ್ನು ಕರಿತಾ ಇದ್ದ. ನಿಮ್ ಯಾವೂರು, ಏನ್ ಕಥೆ, ಎಲ್ಲಿಂದ ಬಂದ್ರಿ, ನಿಮ್ಗೇನ್ ಸಂಬಂಧ, ನಮಗೆ ಇದೇನಿಲ್ಲ. ಹಸಿದು ಬಂದಿದ್ದಾನೆ, ಸುಸ್ತಾಗಿದ್ದಾನೆ, ಆಹಾರ ಬಯಸ್ತಾ ಇದ್ದಾನೆ, ಅವನನ್ನು ಕರಿಬೇಕು. ನ ಪೃಚ್ಛೇತ್ ಗೋತ್ರಚರಣಂ ಸ್ವಾಧ್ಯಾಯಂ ಚಾಪಿ ಪಂಡಿತ. ನಿಜವಾಗ್ಲೂ ಕೂಡ ಮಧ್ಯಾಹ್ನದ ವೇಳೆಯಲ್ಲಿ ಬಂದಿದ್ದಾನೆ, ಹಸಿದು ಬಂದಿದ್ದಾನೆ. ಬಂದವನ ಹತ್ರ ನಿಮ್ ಗೋತ್ರ ಏನು, ಪ್ರವರ ಏನು, ಇದೇನು ವಿಚಾರ ಮಾಡೋದಲ್ಲ. ಅಥವಾ ಎಷ್ಟು ಓದಿದ್ದೀರಿ ನೀವು, ಏನ್ ಗೊತ್ತುಂಟು ನಿಮಗೆ, ಆ ಗ್ರಂಥ ಗೊತ್ತುಂಟಾ, ಈಗ ಪರೀಕ್ಷೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅಂದ್ರೆ ದೊಡ್ಡ ವಿದ್ವಾಂಸನ ಅಲ್ಲ.
ಅದಕ್ಕೆ ಹೇಳಿದ್ದು, ಯಾವತ್ತೂ ಆಹಾರಕ್ಕೆ ಯಾರು ಹಸಿದವನೋ ಅವನಿಗೆ ಮಾತ್ರ. ಶೋಭನಾಕಾರಂ ತಂ ಮನ್ಯೇತ ಪ್ರಜಾಪತಿಂ. ಅವನು ಹೇಗೆ ಬೇಕು ನೋಡ್ಲಿಕ್ಕೆ ಚೆನ್ನಾಗಿರ್ಲಿ, ಚೆನ್ನಾಗಿಲ್ದೇ ಇರಲಿ, ಹಸಿದು ಬಂದಿದ್ದಾನೆ, ನಿಜವಾಗ್ಲೂ ಈ ರೀತಿ ವ್ರತನಿಷ್ಠನಾದ ಬ್ರಾಹ್ಮಣನಾಗಿದ್ದಾನೆ, ಏನು ಬ್ರಾಹ್ಮಣನಿಗೆ ಹೇಳಿದೆ ಅಂತ ವ್ರತನಿಷ್ಠನಾಗಿದ್ದಾನೆ, ಅಂಥವನನ್ನು ಕರಿಬೇಕು. ಕರೆದು ಅವನಿಗೆ ಆತಿಥ್ಯವನ್ನು ಮಾಡಬೇಕು. ನಿಜವಾಗ್ಲೂ ಅವನ ಅತಿಥಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅನಿತ್ಯಂ ಹಿ ಸ್ಥಿತೋ ಯಸ್ಮಾತ್ ತಸ್ಮಾತ್ ಅತಿಥಿ ರುಚ್ಯತೆ. ಅವನು ನಮ್ಮನೆಯಲ್ಲಿ ಹೆಚ್ಚು ದಿನ ಇರುವವನಲ್ಲ, ಅವತ್ತು ಒಂದು ದಿನ ಇರಲ್ಲ, ಮತ್ತೆ ಒಂದು ಹೊತ್ತು ಇದ್ದು ಹೋಗು ಅಂದ್ರೆ ಒಂದು ತಿಥಿಯೂ ಇರೋಲ್ಲ ನಮ್ಮ ಮನೇಲಿ. ಅವನು ಒಂದು ತಿಥಿ ಅಂದ್ರೆ ಇಡೀ ದಿನ, ಅವತ್ತು ಇರೋಲ್ಲ, ಮಧ್ಯಾಹ್ನ ಊಟ ಮಾಡಿ ಹೋಗೋನು, ಅದರಿಂದ ಅವನಿಗೆ ಅತಿಥಿ ಅಂತ ಹೆಸರು. ಒಂದು ದಿನವೂ ಇರೋದೇ ಅವನು, ಬರೀ ಊಟ ಮಾಡಿ ಮಧ್ಯಾಹ್ನ ತೃಪ್ತಿ ಪಡಿಸ್ಕೊಂಡು ಹೋಗು, ಅದರಿಂದಾಗಿ ಅವನನ್ನು ಅತಿಥಿ ಅಂತ ಕರೀತಾರೆ. ಈ ಅತಿಥಿ ಸತ್ಕಾರದ ಬಗ್ಗೆ ಉಪನಿಷತ್ ಎಷ್ಟು ಹೇಳ್ತದೆ ಅಂತ ಹೇಳಿದ್ರೆ, ಯಮಧರ್ಮ ಸಮೇತ ಅತಿಥಿ ಸತ್ಕಾರ ಮಾಡ್ತಾನೆ ಅಂತ ನೋಡಿ, ಅದನ್ನೇ ಹೇಳ್ತಾರೆ. ಈ ಕಾಠಕ ಉಪನಿಷತ್ತಿನಲ್ಲಿ ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಶ್ವೇತಕೇತು ಉದ್ದಾಲಕರ ಮಗ, ಕಾಠಕ ಉಪನಿಷತ್ತಿನಲ್ಲಿ ಬರುತ್ತದೆ. ಈ ಅವನಿಗೆ ಇವರು ಯಮ ತಾನು ಸತ್ಕಾರ ಮಾಡಿದಂತಹ ಕಥೆ ಬರುತ್ತದೆ. ಹೀಗೆ ಈ ಅತಿಥಿ ಸತ್ಕಾರ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ತಸ್ಮಿನ್ ತೃಪ್ತೇ ನೃಯಜ್ಞೋತ್ಥ ಋಣಾತ್ ಮುಚ್ಚೇತ್ ಗೃಹಾಶ್ರಮಿ ಅಂತ. ಆ ಮಧ್ಯಾಹ್ನ ಬಂದಂತಹ ಅತಿಥಿ ಏನಿದ್ದಾನೆ, ಅತಿಥಿ ಸಂತೃಪ್ತನಾದ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಅವನ ಗೃಹಸ್ಥಾಶ್ರಮ ಸಾರ್ಥಕ ಆಯಿತು. ತೃಪ್ತಿ ಪಡಿಸ್ಬೇಕು ಅವನನ್ನು. ಯಾಕೆ ಇಲ್ಲದೇ ಇದ್ರೆ, ಅವನು ತೃಪ್ತಿ ಪಡೆದೇ ಇದ್ರೆ, ಅವನು ಶಾಪ ಕೊಟ್ಟು ಹೋದ ಅಂತ ಹೇಳಿದ್ರೆ ಅದು ಇಡೀ ಕುಲಕ್ಕೆ ತಟ್ಟೀತು ಅಂತ ಹೇಳ್ತಾರೆ. ಅದಕ್ಕೆ ಅವನನ್ನು ತೃಪ್ತಿಪಡಿಸಬೇಕು. ಅದರಲ್ಲೂ ಹೇಳ್ತಾರೆ, ಮಧ್ಯಾಹ್ನದ ವೇಳೆಯಲ್ಲಿ ಯಾರು ಬಂದವರಿಗೆ ಏನು ಕೊಡದೆ ಅವನು ಬಯಸ್ತಾ ಇದ್ರು ಕೂಡ, ಊಟವನ್ನ ಬಯಸ್ತಾ ಇದ್ದಾನೆ, ಬಯಸ್ತಾ ಇದ್ರು ಕೂಡ, ತನ್ನಲ್ಲಿದ್ರೂ ಕೂಡ ಯಾರು ಇಲ್ಲ ಅಂತ ಹೇಳಿ ಕಳಿಸಿಬಿಡ್ತಾನೆ, ಅವನಂತೂ ಕೂಡ ಪಾಪವನ್ನೇ ಉಣ್ತಾನೆ, ಅವನ ಇಡೀ ಕುಲವೇ ನಾಶ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ಮಧ್ಯಾಹ್ನದ ವೇಳೆಯಲ್ಲಿ ಪ್ರವೇಶ ಮಾಡುವಂತಹ ಅತಿಥಿ ಅವನು ವೈಶ್ವಾನರ ಅಗ್ನಿ ಅವನು ಅಂತ ಹೇಳ್ತಾರೆ. ಅದರಿಂದಾಗಿ ಅತಿಥಿ ಸತ್ಕಾರವನ್ನ ವಿಶೇಷವಾಗಿ ಮಾಡಲೇಬೇಕು, ಪ್ರತಿದಿನವೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ವಾಂಛತೆ ಕ್ಷುತ್ಪರೀತಾತ್ಮ ಯಚ್ಚಾನ್ಯೋನ್ನ ಮಕಿಂಚನ ಕುಟುಂಬಿನ ಭೋಜನೀಯ ಸ್ವಸಮಂ ವಿಭವೇ ಸತಿ. ಇಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ, ಅತಿಥಿ ಸತ್ಕಾರ ಮಾತ್ರ ಶಾಸ್ತ್ರದ ಹೇಳಿದಾಗ ಉಳಿದವ್ರು ಯಾರಿಗೂ ಹಾಕ್ಬೇಕಾಗಿಲ್ವಾ ಅಂತ ಹೇಳಿದರೆ, ನೋಡು ದೇವ್ರು ನಿನಗೆ ಕೊಟ್ಟಿದ್ದಾರೆ, ಬೇಕಾದಷ್ಟು ಕೊಟ್ಟಿದ್ದಾರೆ ನಿನಗೆ ಅಂತ ಹೇಳಿದರೆ, ದೇವ್ರು ಕೊಟ್ಟಾಗ ಖರ್ಚು ಮಾಡು. ದೇವ್ರು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಗಂಟು ಕಟ್ಟಿಡ್ಲಿಕ್ಕೆ ಕೊಟ್ಟಿರುವುದಲ್ಲ, ಅದ ಕೇವಲ ನಿನ್ನ ಸ್ವಾರ್ಥಕ್ಕೋಸ್ಕರ ಖರ್ಚು ಮಾಡ್ಲಿಕ್ಕೆ ಕೊಟ್ಟದ್ದಲ್ಲ, ಉಳಿದವರಿಗೆ ಕೊಡ್ಲಿಕ್ಕೋಸ್ಕರ ಕೊಟ್ಟಿರುವಂಥದ್ದು. ಖರ್ಚು ಮಾಡು. ಅದಕ್ಕೆ ಹೇಳ್ತಾರೆ ವಿಭವೇ ಸತಿ. ನಿನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಯಾರಿಗೆ ಹಸಿವು ಬಾಯಾರಿಕೆ ಇದೆ, ಯಾರ ಆಹಾರವನ್ನು ಬಯಸ್ತಾ ಇದ್ದಾರೆ ಅವ್ರಿಗೆ ಕೊಡೆಯ, ಆಹಾರವನ್ನು ಕೊಡು ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಮದಾಲಸ. ಅದರಲ್ಲೂ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಹೌದು ನಾವು ಕೊಡ್ತೇವೆ, ಊರಿಗೆಲ್ಲ ಕೊಡ್ತೇವೆ, ಅನ್ನ ಮಾಡ್ತೇವೆ, ಅವ್ರಿಗೆ ಅನ್ನದಾನ ಮಾಡ್ತೇವೆ, ಇಲ್ಲಿ ಅನ್ನದಾನ ಮಾಡ್ತೇವೆ. ಇವರಿಗೆ ಮಾಡುವುದು ಮುಖ್ಯ ಅಲ್ಲ. ಮುಖ್ಯ ಏನು ಅಂತ ಹೇಳಿದ್ರೆ, ಶ್ರೀಮಂತಂ ಜ್ಞಾತಿ ಮಾಸಾಧ್ಯ ಯೋ ಜ್ಞಾತಿರವಸೀದತಿ ಸೀದತಾ ಯತ್ಕೃತಂ ತೇನ ತತ್ಪಾಪಂಸ ಸಮಷ್ಣುತೆ. ನೀನು ದೇವರು ಕೊಟ್ಟಿದ್ದಾನೆ, ನೀನು ಶ್ರೀಮಂತನಾಗಿದೆಯಾ, ಶ್ರೀಮಂತನಾಗಿದ್ದು ಕೂಡ ನಿನ್ನ ಹತ್ತಿರದ ಬಂಧು ಬಾಂಧವರು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಅವರ ಸಹಾಯಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ನೆನಪಿಟ್ಟುಕೋ, ಅವನು ಏನು ಕಷ್ಟಪಡ್ತಾ ಪಾಪಗಳನ್ನ ಮಾಡ್ತಾನೆ. ಯಾಕಂದ್ರೆ ಕಷ್ಟ ಪರಿಹಾರಕ್ಕೋಸ್ಕರ ಏನೇನೋ ಮಾಡ್ತಾನೆ ಅವನು, ಆ ಪಾಪದ ಫಲ ಎಲ್ಲ ನಿನಗೆ ಬರ್ತದೆ ಅಂತ ಹೇಳ್ತಾರೆ. ನೋಡಿ, ಇದೊಂದು ಬಹಳ ಎಚ್ಚರಿಕೆಯ ಮಾತಿದು. ನಿನಗೆ ದೇವರು ಕೊಟ್ಟಿದ್ದಾನೆ, ಶ್ರೀಮಂತಿಕೆ ಇದೆ, ಶ್ರೀಮಂತಿಕೆ ಇದ್ರು ಅಹಂಕಾರದ ಮದ ನಾನ್ ಯಾಕೆ ಅವ್ರಿಗೆ ಹೋಗ್ಬೇಕು, ಅದಕ್ಕೋಸ್ಕರ ತನ್ನ ತಮ್ಮ ಇರಬಹುದು, ತನ್ನ ಅಣ್ಣ ಇರಬಹುದು, ತನ್ನ ತಂದೆ ತಾಯಿಗಳಿರ್ಬಹುದು, ತನ್ನ ಅಕ್ಕ ತಂಗಿಯರಿರ್ಬೋದು, ಯಾರೇ ಇರಬಹುದು, ಅವರು ಕಷ್ಟದಲ್ಲಿದ್ದಾಗ ಅವರ ಕಷ್ಟಕ್ಕೆ ತಾನು ಸಹಾಯ ಮಾಡ್ಲಿಕ್ಕೆ ಹೋಗದೇ ಇದ್ರೆ, ಅವರು ಆ ಕಷ್ಟದಿಂದ ಪರಿಹಾರ ಆಗ್ಲಿಕ್ಕೆ ಏನೇನೇನೇನು ಪಾಪ ಕರ್ಮಗಳನ್ನ ಮಾಡ್ತಾರೆ, ಅದರಿಂದ ಎಲ್ಲ ನಿನಗೆ ಪಾಲು ಬರ್ತದೆ. ಅದರಿಂದಾಗಿ ವಿಶೇಷವಾಗಿ ಯಾರು ಬಯಸ್ತಾ ಇದ್ದಾರೆ ಅವರಿಗೆ ಕೊಡು, ವಿಶೇಷವಾಗಿ ಬಂಧು ಬಾಂಧವರಿಗೆ ಅಂತ ಹೇಳ್ತಾರೆ. ಬಂಧು ಬಾಂಧವರಿಗೆ ಕೊಟ್ಟು ಅವರನ್ನು ಉದ್ಧಾರ ಮಾಡು. ಅದರ ಒಂದೇನಂತ ಹೇಳಿದ್ರೆ, ಬಂಧುಗಳು ಅಷ್ಟೂ ದುಷ್ಟರಾಗಿದ್ರು ಅಂತ ಹೇಳಿದ್ರೆ, ಭಯೋತ್ಪಾದಕರಂತವರಾಗಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ಬಾರ್ದಷ್ಟೇ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಕೈಯಲ್ಲಿ ಆದಷ್ಟನ್ನು ಕೊಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಒಳ್ಳೆಯ ಬಂಧು ಬಾಂಧವರಾಗಿದ್ದರೆ ಖಂಡಿತವಾಗಿ ಅವರನ್ನು ಮೇಲೆ ಕೆತ್ತಬೇಕು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಆ ರೀತಿ ಕೆಲವು ಜಾತಿಗಳಿದೆ,
ಏನಂದ್ರೆ ಅವರು ತಮ್ಮ ಬಂಧು ಬಾಂಧವರನ್ನು ಯಾವತ್ತೂ ಕೆಳಗೆ ಹೋಗ್ಲಿಕ್ಕೆ ಬಿಡೋಲ್ಲ. ಏನಾದ್ರೂ ಮಾಡೋವರನ್ನ ಮೇಲೆ ಕೆತ್ತು ಬಿಡ್ತಾರೆ, ತಮ್ಮ ಬಂಧು ಬಾಂಧವರನ್ನ, ಸಮಾಜದವರನ್ನ. ಇದು ಎಲ್ಲರಲ್ಲೂ ಇರಬೇಕಾದದ್ದು, ಕೇವಲ ಯಾವುದೋ ಒಂದು ಜಾತಿಯಲ್ಲಿದ್ರೆ ಪ್ರಯೋಜನ ಇಲ್ಲ, ಪ್ರತಿಯೊಂದು ಕಡೆ ಇರಬೇಕಾದದ್ದು. ಅದಕ್ಕೆ ಹೇಳ್ತಾನೆ, ಸಾಯಂ ಚೈವ ವಿಧಿಸ್ ಕಾರ್ಯ ಪೂರ್ವೋಕ್ತಂ ತತ್ರ ಚಾತಿಥಿಂ ಪೂಜೆಯಚ್ಚ ಯಥಾಶಕ್ತಿ ಶಯನಾಸನ ಭೋಜನೈ. ಈ ರೀತಿ ಅತಿಥಿ ಸತ್ಕಾರ ಅನ್ನುವಂಥದ್ದು ಮಧ್ಯಾಹ್ನ ಮಾತ್ರ ಅಲ್ಲ, ಸಾಯಂಕಾಲ ಯಾರಾದ್ರೂ ಈ ರೀತಿ ಬಂದರೂ ಕೂಡ ಅತಿಥಿ ಸತ್ಕಾರವನ್ನು ಮಾಡಬೇಕು. ವಿಶೇಷ ಏನಂದ್ರೆ ಸಾಯಂಕಾಲ ಬಂದವರಿಗೆ ಬರೀ ಊಟ ಹಾಕಿ ಕಳಿಸೋದು ಮಾತ್ರ ಅಲ್ಲ, ಅವರು ಮಲ್ಕೊಳ್ತಾರೆ ಅಂತ ಹೇಳಿದ್ರೆ ರಾತ್ರಿ ಮಲ್ಕೊಳ್ಳಿಕ್ಕೆ ಬೇಕಾದಂತಹ ಶಯನ, ಅಂದ್ರೆ ಅವರಿಗೆ ಏನು ಮಲ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ, ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಏನಂದ್ರೆ ಇವತ್ತು ನಮಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನಮ್ಮ ಬದುಕಿನ ಶೈಲಿಯೇ ಬದಲಾಗಿಬಿಟ್ಟಿದೆ. ಇವತ್ತು ಮನೆ ಮುಂದೆ ಯಾರು ಕೂಡ ನನಗೊಂದು ಊಟ ಹಾಕ್ತೀರಾ ಅಂತ ಬಯಸಿ ಬರುವವರಿಲ್ಲ, ಯಾರು ಕೂಡ ಇಲ್ಲ. ಇವತ್ತು ನಾವು ಹೇಳಿದರೂ ಕೂಡ ಬರಬೇಕೋ ಬಿಡಬೇಕು ಅಂತ ಯೋಚನೆ ಮಾಡುವಂತಹ ಮಂದಿ, ಅಂದ್ರೆ ಅಂಥ ಒಂದು ಕಾಲದಲ್ಲಿದ್ದೇವೆ ನಾವು. ಅತಿಥಿ ಸತ್ಕಾರ ಅನ್ನೋದೇ ಇಲ್ಲ ನಮ್ಮಲ್ಲಿ, ಆ ರೀತಿ ಆಗೋಗಿದೆ. ಆದರೆ ಒಂದೊಮ್ಮೆ ಅಂಥ ಪ್ರಸಂಗ ಬಂದಾಗ ಖಂಡಿತವಾಗಿ ಅದನ್ನು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಹೇಳುವುದೇನು ಅಂತ ಹೇಳಿದ್ರೆ, ಆ ರೀತಿ ಬಯಸಿ ಬಂದವರಿಗೆ ದುಡ್ಡಿಗೆ ಅನ್ನವನ್ನು ಕೊಡಬೇಡ. ಇದು ಮಹಾಪಾಪ. ಅನ್ನವನ್ನ ಅತಿಥಿಗಳಿಗೆ ಸತ್ಕಾರ ಮಾಡುವಂತಹದ್ದು ಎಷ್ಟು ಪುಣ್ಯವೋ, ಹಾಗೆ ಮಧ್ಯಾಹ್ನದ ವೇಳೆಯಲ್ಲಿ ಬಯಸಿ ಬಂದವನಿಗೆ ದುಡ್ಡಿದ್ರೆ ಅನ್ನ ಹಾಕ್ತಾನೆ, ಇಲ್ಲದಿದ್ರೆ ಅನ್ನ ಹಾಕುವುದಿಲ್ಲ, ಹೋಗು ಅಂತ ಅಟ್ಟುವುದೇನಿದೆ, ಇದು ಮಹಾಪಾಪದ ಕೆಲಸ ಇದು ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡ ಪಾಪದ ಕೆಲಸ ಅಂತ ಅಂದ್ರೆ ಅನ್ನ ವಿಕ್ರಯ ಅನ್ನೋದು ಮಹಾಪಾಪ. ವಿದ್ಯಾ ವಿಕ್ರಯ, ಅನ್ನ ವಿಕ್ರಯ, ಇದೆರಡೂ ಕೂಡ ಹಸಿದು ಬಂದವರಿಗೆ ಕೊಡಬೇಕಾದದ್ದು, ವಿದ್ಯೆಯನ್ನ ಹಾಗೂ ಅನ್ನವನ್ನ. ಈ ರೀತಿ ಹೇಳ್ತಾರೆ. ಏವಮುದ್ವಹತಸ್ತಾತ ಗಾರ್ಹಸ್ಥ್ಯಂ ಭಾರಮಾಸ್ಥಿತಂ ಸ್ಕಂಧೇ ವಿಧಾತ ದೇವಾಶ್ಚ ಪಿತರಶ್ಚ ಮಹರ್ಷಯಃ ಶ್ರೇಯಾಭಿವರ್ಷಿಣಃ ಸರ್ವೇ ಭವಂತ್ಯತಿಥಿ ಬಾಂಧವಾಃ ಪಶುಪಕ್ಷಿ ಮೃಗಾ ತೃಪ್ತ ಯೇ ಚಾನ್ಯೇ ಸೂಕ್ಷ್ಮ ಕೀಟಕಾಃ. ನಿಜವಾಗಲೂ ಕೂಡ ಯಾರು ಈ ರೀತಿ ಗೃಹಸ್ಥಾಶ್ರಮವನ್ನು ನಡೆಸ್ಕೊಂಡು ಹೋಗುತ್ತಾನೆ, ತನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಬಂಧು ಬಾಂಧವರಿಗೆ, ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ, ಬ್ರಾಹ್ಮಣರಿಗೆ, ಅತಿಥಿಗಳಿಗೆ, ಎಲ್ರಿಗೂ ಕೂಡ, ಇನ್ನು ಕ್ರಿಮಿ ಕೀಟ ಪ್ರತಿಯೊಬ್ಬರಿಗೂ ಯಾರು ಕೊಟ್ಟು ತೃಪ್ತಿಪಡಿಸ್ತಾನೆ ಅಂಥ ವ್ಯಕ್ತಿಗೆ ಎಲ್ಲರೂ ಕೊಡುವವರೇ ಆಗ್ತಾರಂತೆ. ದೇವತೆಗಳಿಂದ ಹಿಡಿದು ಒಂದು ಮನೆಯಲ್ಲಿ ಸಾಕುವ ಪ್ರಾಣಿಯವರೆಗೆ ಪ್ರತಿಯೊಂದು ಕೂಡ ಇವನಿಗೆ ಒಳ್ಳೆಯದನ್ನೇ ಬಯಸ್ತದಂತೆ ಹೊರತು ಕೆಟ್ಟದ ಬಯಸುವುದಿಲ್ಲ. ಅದರಿಂದಾಗಿ ಇಂತಹ ಗೃಹಸ್ಥನಿಗೆ ಮನೆಯಲ್ಲಿ ಯಾವತ್ತೂ ಕೆಟ್ಟದಾಗುವುದಿಲ್ಲ ಅಂತ ಹೇಳ್ತಾರೆ. ನಾವಂತ ತಿಳ್ಕೊಳ್ಬೇಕಾದದ್ದು, ಇವತ್ತೇನು ನಮಗೆ ಅಂತ ಹೇಳಿದ್ರೆ, ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ ಜಾತಕ ಹಿಡ್ಕೊಂಡು ಓಡಿ ಹೋಗ್ತೇವೆ, ಹಾಗಾಗತ್ತೆ ಹೀಗಾಗತ್ತೆ, ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಜಾತಕ ಆಗತ್ತಾ, ಹುಡುಗಿ ಜಾತಕ ಆಗತ್ತಾ, ಹುಡುಗ ಜಾತಕ ಆಗತ್ತಾ, ಅದಾಗತ್ತಾ ಇದಾಗತ್ತಾ, ಈ ರೀತಿ ತುಂಬ ತಲೆ ಕೆಡಿಸ್ಕೊಳ್ತೇವೆ. ಅದನ್ನು ನೋಡಿ, ಒಂದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಇವತ್ತು ಎಷ್ಟು ನಾವು ಜಾತಕಕ್ಕೆ ತಲೆ ಕೆಡಿಸ್ತೇವೆ, ಹುಡುಗನದ್ದು ಅಷ್ಟು ತಲೆ ಕೆಡಿಸ್ಕೊಳ್ತಾನೆ ಇರಲಿಲ್ಲ ಅವರು. ಒಬ್ಬ ಹುಡುಗ ಯೋಗ್ಯನಾಗಿ ಕಂಡ ಅಂತ ಹೇಳಿದ್ರೆ ಅವನಿಗೆ ಮದುವೆ ಮಾಡಿಬಿಡ್ತಾ ಇದ್ರು ಹುಡುಗಿಯನ್ನ. ಅಲ್ಲ, ಇನ್ನು ಇಂಥ ಕಂಟಕ ಇದ್ರೆ, ಆ ಕಂಟಕ ಇದ್ರೆ, ಅದಿದ್ರೆ ಇದಿದ್ರೆ, ನಾಳೆ ಹುಡುಗಿ ವಿಧವೆ ಆಗಿಬಿಟ್ರೆ ಗಂಡ, ಈ ರೀತಿಯೆಲ್ಲ ನಮಗೆ 1000 ಪ್ರಶ್ನೆಗಳು ಬರ್ತದಲ್ಲ, ಅವ್ರಿಗೆ ಪ್ರಶ್ನೆಗಳೇ ಬರ್ತಾ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತಾನು ವಿವಾಹ ಆದಮೇಲೆ ಗೃಹಸ್ಥನ ಧರ್ಮ ಏನಿದೆ ಆ ಧರ್ಮವನ್ನ ಯಥಾಶಕ್ತಿ ತಾನು ಪಾಲನೆ ಮಾಡಿಕೊಂಡು ಹೋದ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಏನು ಕಂಟಕಗಳು ಬರ್ತದೆ ಅದೆಲ್ಲ ಪರಿಹಾರ ಆಗ್ತದೆ. ವಾಸ್ತವಿಕವಾಗಿ ಈ ಗೃಹಸ್ಥಾಶ್ರಮ ಧರ್ಮ ಇರುವುದೇ ಅದಕ್ಕೋಸ್ಕರ. ಇವನಿಗೆ, ಇವನ ಕುಟುಂಬಕ್ಕೆ ಬರಬಹುದಾದಂಥ ಗ್ರಹಚಾರಗಳಿರಬಹುದು, ಪೀಡೆ ಇರಬಹುದು, ಪಾಪಗಳಿರಬಹುದು, ಇವುಗಳನ್ನೆಲ್ಲ ಪರಿಹಾರ ಮಾಡಿ ಸುಖವನ್ನು ತಂದುಕೊಡುತ್ತದೆ. ಹಿಂದಿನವರ ಅನುಭವ. ಅದಕ್ಕೋಸ್ಕರ ಉಳಿದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅವರು. ಅದಕ್ಕಾಗಿ ಹೇಳ್ತಾರೆ, ಗೃಹಸ್ಥಾಶ್ರಮವನ್ನು ಈ ರೀತಿ ಪಾಲನೆಯನ್ನು ಮಾಡ್ಕೊಂಡು ಹೋದರೆ ದೇವತೆಗಳು, ಪಿತೃಗಳು ಎಲ್ಲರೂ ಅವನಿಗೆ ಅನುಗ್ರಹ ಮಾಡ್ತಾರೆ. ಅದರಿಂದ ಅವನಿಗೆ ಗೃಹಸ್ಥಾಶ್ರಮದಲ್ಲಿ ಸ್ವರ್ಗ ಸುಖವನ್ನು ಪಡಿತಾನೆ ಹೊರತು ಯಾವುದೇ ವಿಧವಾದ ಕಷ್ಟ ಇಲ್ಲ. ಇವತ್ತೇನು ಅಂದರೆ ನಮಗೆ ಎಲ್ಲ ಇದ್ರೂ ಕೂಡ ಗೃಹಸ್ಥಾಶ್ರಮ ಕಿರಿಕಿರಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಾಡಬೇಕಾದ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡದೇ ಇರುವಂಥದ್ದು. ಅದೇ ಮುಖ್ಯ ಕಾರಣ ಆಗಿದೆ. ಇನ್ನು ಹೇಳ್ಕೊಂಡು ಹೋಗ್ತಾಳೆ ಮದಾಲಸ, ಈ ವಿಷಯದಲ್ಲಿ ಅತ್ರಿ ಮಹರ್ಷಿಗಳು ಒಂದು ಹಾಡನ್ನು ಹಾಡ್ತಾರೆ. ಏನದು ಕೊಡಿ ಹೇಳ್ತೇನೆ ಅಂತ ಹೇಳಿದ್ರೆ, ತಾ ಶೃಣುಷ್ವ ಮಹಾಭಾಗ ಗೃಹಸ್ಥಾಶ್ರಮ ಸಂಸ್ಥಿತಾ ದೇವಾನ್ ಪಿತॄನ್ ಚಾತಿಥೀಂಶ್ಚ ತದ್ವತ್ ಸಂಪೂಜ್ಯ ಬಾಂಧವಾನ್ ಜಾಮಯಶ್ಚ ಗುರೂನ್ಶ್ಚೈವ ಗೃಹಸ್ಥೇ ವಿಭವೇ ಸತಿ ಶ್ವಭ್ಯ
ಶ್ವಪಚೇಭ್ಯಶ್ಚ ವಯೋಭ್ಯಶ್ಚ ಅವಪೇದ್ ಭುವಿ ವೈಶ್ವದೇವಂ ಹಿ ನಾಮೇತತ್ ಕ್ರಿಯಾ ಸಾಯಂ ತಥಾ ದಿನೇ. ಯಾವ ವ್ಯಕ್ತಿ ತಾನು ಮನೆಯಲ್ಲಿ ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ ದೇವತೆಗಳಿಗೆ, ಪಿತೃಗಳಿಗೆ, ಅತಿಥಿಗಳಿಗೆ ಇವರನ್ನೆಲ್ಲ ಆರಾಧನೆಯನ್ನು ಮಾಡ್ತಾನೆ, ಅವರನ್ನು ಸಂತೋಷಗೊಳಿಸ್ತಾನೆ ಆಹಾರ ಮುಂತಾದವುಗಳಿಂದ. ಹಾಗೆ ತನ್ನ ಬಂಧು ಬಾಂಧವರನ್ನು, ಗುರುಗಳನ್ನು ಇವರನ್ನೆಲ್ಲ ಸಂತೃಪ್ತಿಗೊಳಿಸ್ತಾನೆ. ಒಂದು ವಿಶೇಷಣ ಹೇಳ್ತಾರೆ, ವಿಭವೇ ಸತಿ. ದೇವರು ನಿನಗೆ ಕೊಟ್ಟಿದ್ರೆ, ಕೊಡದೇ ಇದ್ರೆ ಏನು ಮಾಡ್ಲಿಕ್ಕಾಗತ್ತೆ? ದೇವರು ಕೊಟ್ಟಿದ್ದಾನೆ, ನಿನಗೆ ಕೊಟ್ಟಿದ್ದನ್ನು ಕೊಡು. ಅಷ್ಟು ಮಾತ್ರ ಅಲ್ಲ, ಶ್ವಭ್ಯಶ್ಚ ನಾಯಿಗಳಿಗೂ ಕೂಡ, ಚಾಂಡಾಲನಿಗೂ ಕೂಡ, ಪ್ರತಿಯೊಬ್ಬರಿಗೂ ಒಟ್ಟಿಗೆ ಯಾರು ಬಯಸಿ ಬರ್ತಾರೆ ಆಹಾರವನ್ನು ನೋಡಿ, ಮಧ್ಯಾಹ್ನದ ವೇಳೆಗೆ ಮನೆಯೇಗೆ ಯಾರು ಆಹಾರವನ್ನು ಬಯಸಿ ಬರ್ತಾರೆ, ಬ್ರಾಹ್ಮಣನಾಗಿದ್ರೆ ವಿಶೇಷವಾಗಿ ಅತಿಥಿ ಸತ್ಕಾರವನ್ನು ಮಾಡಿ. ಹಾಗಂತ ಉಳಿದವರಾಗಿದ್ರೂ ಕೂಡ ತಿರಸ್ಕಾರ ಮಾಡಬೇಡಿ. ಯಾರೇ ಆಗಲಿ ಅವರಿಗೆ ತೃಪ್ತಿ ಆಗುವ ಹಾಗೆ ಆಹಾರವನ್ನು ಕೊಡಿ, ತೃಪ್ತಿಪಡಿಸಿ. ಮಧ್ಯಾಹ್ನದ ವೇಳೆ ಯಾರು ಬಂದರೂ ಕೂಡ, ಒಂದು ನಾಯಿ ಬಂದು ಮಧ್ಯಾಹ್ನದ ವೇಳೆಯಲ್ಲಿ ಹಾ ಹಾ ಅಂತ ಹಸುವಿನಿಂದ ಬೇಡ್ತಾ ಇದೆ ಅಂದರೆ ಹಾಗೆ ಕಳಿಸ್ಬೇಡಿ, ಅದಕ್ಕೆ ಆಹಾರ ಹಾಕಿ ಕಳಿಸಿ. ಯಾಕಂತ ಹೇಳಿದ್ರೆ ಇದೇ ವೈಶ್ವದೇವ ಅಂತ ಕರೆಯುವಂಥದ್ದು ಅಂತ ಹೇಳ್ತೀವಿ, ಎಲ್ಲರನ್ನ ಸಂತೃಪ್ತಿ ಪಡಿಸುವಂತಹದ್ದು ಅಂತ. ನ ತಸ್ಯ ಸ್ವಯಮಶ್ನೀಯಾತ್ ವಿಧಿವದ್ಯತ್ರ ನಿರ್ವಪೇತ್. ತಾನೊಬ್ಬನೇ ತಿನ್ಲಿಕ್ಕೆ ಇಲ್ವೇ ಇಲ್ಲ ಗೃಹಸ್ಥನಿಗೆ ಅಂತ ಹೇಳ್ತಾನೆ. ಈ ರೀತಿ ಕೊಟ್ಟೇ ತಿನ್ಬೇಕು ಹೊರತು ತಾನು ಹಾಗೆ ತಿನ್ಲಿಕ್ಕೆ ಇಲ್ಲ. ಈ ರೀತಿ ಯಾರು ಕೊಟ್ಟು ತಿಂತಾನೆ, ಇವರನ್ನೆಲ್ಲ ತೃಪ್ತಿಪಡಿಸ್ತಾನೆ, ಅವನ ಗೃಹಸ್ಥಾಶ್ರಮ ಅನ್ನುವಂಥದ್ದು ಸಾರ್ಥಕ ಆಯಿತು ಅಂತ ಹೇಳಿ ಮದಾಲಸ ಇದು ಒಬ್ಬ ಗೃಹಸ್ಥನಾದವನ ಮುಖ್ಯ ಕರ್ತವ್ಯ, ಮಾಡಲೇಬೇಕಾದದ್ದು. ಅಂದರೆ ಅಲರ್ಕ ಕೇಳಿದ, ಏನನ್ನು ಮಾಡಿದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಏನನ್ನು ಮಾಡದೇ ಇದ್ರೆ ನರಕಕ್ಕೆ ಹೋಗ್ತೇನೆ, ಇದೇ ಅದು. ಗೃಹಸ್ಥನಾದವನು ತಾನು ಅತಿಥಿ ಸತ್ಕಾರ, ದೇವತಾ ಪಿತೃ ಮುಂತಾದವುಗಳನ್ನೆಲ್ಲ ಮಾಡದೇ ಇದ್ರೆ ನರಕಕ್ಕೆ ಹೋಗ್ತಾನೆ, ಮಾಡಿದರೆ ಅವನ ಎಲ್ಲ ಕಷ್ಟ ಪರಿಹಾರ ಆಗತ್ತೆ ಎಂದು ತಿಳಿಸ್ಕೊಂಡೋದು. ಇಷ್ಟಲ್ಲದೆ ಗೃಹಸ್ಥನಾದವನಿಗೆ ಇನ್ನೂ ಕೆಲವು ನಿಯಮಗಳಿದೆ ಅಂತ ಹೇಳ್ತಾಳೆ. ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ 3 ವಿಧವಾದಂತಹ ಕರ್ಮಗಳಿದೆ. ನಿತ್ಯ ಕರ್ಮ ಅಂದರೆ ನಮ್ಮ ಡೈಲಿ ಡ್ಯೂಟೀಸ್, ನಾವು ಪ್ರತಿದಿನ ಮಾಡಬೇಕಾದದ್ದು. ಇನ್ನು ನೈಮಿತ್ತಿಕ ಅಂತ ಹೇಳಿದ್ರೆ ಏನಂದರೆ, ನೈಮಿತ್ತಿಕ ಅಂತ ಹೇಳಿದ್ರೆ ಯಾವುದೋ ಒಂದು ಉದ್ದೇಶದಿಂದ, ಅಂದರೆ ನಿಮಿತ್ತ, ಯಾವುದೋ ಒಂದು ನಿಮಿತ್ತದಿಂದಾಗಿ ಮಾಡುವಂಥದ್ದು. ಇದಕ್ಕೋಸ್ಕರ ಇದನ್ನು ಮಾಡಬೇಕು, ಇದಕ್ಕೋಸ್ಕರ ಇದನ್ನು ಮಾಡಬೇಕು, ಈ ರೀತಿ. ಇನ್ನು ಇನ್ನೊಂದೇನು ಅಂತ ಹೇಳಿದ್ರೆ ಕಾಮ್ಯ ಅಂತ, ಇದು ಯಾವುದೋ ಒಂದು ಆಸೆ ಇಟ್ಕೊಂಡು ಮಾಡುವಂಥದ್ದು. ನೈಮಿತ್ತಿಕ ಅಂದರೆ ಇವಾಗ ಗಣಪತಿ ಚತುರ್ಥಿ, ಗಣಪತಿ ಹಬ್ಬದ ದಿನ ಗಣಪತಿ ಪೂಜೆ ಮಾಡ್ತೇವೆ. ಯಾಕೆ ಪ್ರತಿದಿನ ಯಾಕೆ ಹಾಗೆ ಮಾಡೋಲ್ಲ ಅಂತ ಹೇಳಿದ್ರೆ, ಅವತ್ತು ಗಣಪತಿ ಚೌತಿ, ಯಾವತ್ತು ಭಾದ್ರಪದದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಗಣಪತಿ ಪೂಜೆ ಮಾಡಬೇಕು, ಇದು ನಿಮಿತ್ತ. ಆ ನಿಮಿತ್ತದಿಂದಾಗಿ ಅವತ್ತು ಗಣಪತಿ ಪೂಜೆ ಮಾಡ್ತೇವೆ. ಹೀಗೆ ಇದು ನೈಮಿತ್ತಿಕವಾದದ್ದು. ಅದೇ ಇನ್ನು ಕೆಲವು ಕಾಮ್ಯವಾದದ್ದು. ಈ ರೀತಿ 3 ವಿಧವಾದ ಕರ್ಮಗಳಿದೆ ಗೃಹಸ್ಥನಾದವನಿಗೆ ಅಂತ ಹೇಳಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾದದ್ದು. ಅದರಲ್ಲಿ ವಿಶೇಷವಾಗಿ ನೈಮಿತ್ತಿಕವಾಗಿ ಒದಗುವಂತಹ ಪಿತೃಕಾರ್ಯ ಏನಿದೆ ಅದರ ಬಗ್ಗೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾಳೆ. ಏನು ಆ ಪಿತೃಕಾರ್ಯವನ್ನು ಹೇಗೆ ಮಾಡಬೇಕು, ಏನು ಕತೆ, ಇದರಲ್ಲಿ ಏನು ಲಾಭ ಉಂಟು, ಅದರಲ್ಲಿ ಪಿತೃಗಳು ಹೇಗೆ ತೃಪ್ತರಾಗ್ತಾರೆ, ಯಾರ್ಯಾರು ಪಿತೃಗಳು, ಇದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಅದನ್ನು ಮತ್ತೆ ಮುಂದಿನ ಬಾರಿ ನೋಡೋಣ ಅಂತ ಹೇಳ್ತಾ ಈ ಬಾರಿ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ.